ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯ ಹತ್ಯೆಯಾಗಿತ್ತು 2 ತಿಂಗಳ ಹಿಂದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸೊ ಕೊಲೆ ಕೇಸ್ನಲ್ಲಿ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ಪ್ರೊಸೀಜರ್ ಏನಿರುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಏನ್ ಮಾಡ್ತಾರೆ ಅದನ್ನ ಇಲ್ಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ. ಕೊಲೆ ಕೇಸ್ನಲ್ಲಿ ಅನ್ನುವಂಥದ್ದು ನಿಜಕ್ಕೂ ಶಾಕಿಂಗ್ ಸುದ್ದಿ. ಅವರ ಅಭಿಮಾನಿಗಳಲ್ಲೂ ಕೂಡ ಏನಪ್ಪ ಇದು ಅನ್ನುವಂಥದ್ದು. ಸೊ ಈ ರೇಣುಕಾಸ್ವಾಮಿ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಸದ್ಯ ಈಗ ಬೆಂಗಳೂರಿಗೆ ಬರೋದು ಎಷ್ಟೊತ್ತಾಗಿರ್ಬೋದು, ಮುಂದಕ್ಕೆ ಏನು ಪ್ರೊಸೀಜರ್ ಇರುತ್ತೆ? ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ, ಈ ರೇಣುಕಾಸ್ವಾಮಿ ಯಾರು, ಅವ್ರಿಗೂ ದರ್ಶನ್ ಅವ್ರಿಗೂ ಏನು ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ಸಿನಿಮಾ ರಂಗದವರ ಅವರು ಅಥವಾ ಬಿಸ್ನೆಸ್ ಅವರ ಡೀಟೇಲ್ಸ್ ಏನಿದೆ? ವಿದ್ಯಾ, ಈಗಷ್ಟೇ ಅದ್ರ ಬಗ್ಗೆ ಮಾಹಿತಿಗಳು ಬಹಿರಂಗ ಆಗ್ತಾ ಇರೋಂಥದ್ದು. ರೇಣುಕಾಸ್ವಾಮಿ ಯಾರು ಮತ್ತು ಅವರ ಹಿನ್ನೆಲೆ ಏನು, ಜೊತೆಗೆ ರೇಣುಕಾಸ್ವಾಮಿ ಅವ್ರಿಗೂ ಮತ್ತು ದರ್ಶನ್ ಅವ್ರಿಗೂ ಏನಾದ್ರು ವ್ಯವಹಾರಿಕ ಸಂಬಂಧಗಳಿತ್ತ? ಯಾಕೆಂದ್ರೆ ಒಂದು ಹತ್ಯೆ ಆಗಿದೆ, ಹತ್ಯೆ ಆದ ನಂತರ ಆರೋಪಿಗಳ ಜೊತೆಲಿ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ರೆ ರೇಣುಕಾಸ್ವಾಮಿ ಅವರ ಕೊಲೆ ಕೇಸ್ನಲ್ಲಿ ಇವ್ರು ಏನಾದ್ರು ಇನ್ವಾಲ್ವ್ಮೆಂಟ್ ಇದೆಯಾ ಅಥವಾ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿಗಳು ಸಿಗ್ಬೇಕಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿಯೇ ಏನೋ ಪೊಲೀಸರು ಒಂದಷ್ಟು ತನಿಖೆಯನ್ನ ಮಾಡ್ತಾರೆ. ಯಾಕಂದ್ರೆ ಈ ಹಿಂದೆ ಕೂಡ, ಯಾಕಂದ್ರೆ ಒಬ್ಬ ಸೆಲೆಬ್ರಿಟಿ ಸಾರ್ವಜನಿಕ ಜೀವನದಲ್ಲಿ ಇರುವಂತ ವ್ಯಕ್ತಿ, ಅವರನ್ನ ಬಂಧನಕ್ಕೆ ಒಳಪಡಿಸ್ತಾರೆ. ಜೊತೆಗೆ ಅವರನ್ನ ಈ ರೀತಿಯಲ್ಲಿ ಕೋರ್ಟ್ಗೆ ಹಾಜರುಪಡಿಸುವಂತದ್ದು, ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂತದ್ದು, ಈ ರೀತಿಯ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬಲವಾದ ಸಾಕ್ಷ್ಯಗಳನ್ನ ಇಟ್ಕೊಂಡೇ ಪೊಲೀಸರು ಮುಂದುವರೆದಿರುವಂತದ್ದು ಅಂತ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆ ಅಧಿಕೃತವಾಗಿ ಮಾಹಿತಿಗಳು ಕೂಡ ಹೊರಗಡೆ ಬರ್ತದೆ. ಏನಾದ್ರೆ ಪೊಲೀಸರಿಗೆ ಕೂಡ ಅದರ ಬಗ್ಗೆ ಅಧಿಕೃತ ಮಾಹಿತಿಗಳನ್ನ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇದೊಂದು ಕೊಲೆ ಪ್ರಕರಣದಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಿದೀವಿ ಅನ್ನೋದ್ರ ಬಗ್ಗೆನೂ ಕೂಡ ಹಿರಿಯ ಅಧಿಕಾರಿಗಳ ಮೂಲ ಒಂದು ಸ್ಪಷ್ಟನೆ ಪಡಿಸ್ತಾ ಇರುತ್ತದೆ. ಆ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಅವರ ಬ್ಯಾಕ್ ಗ್ರೌಂಡ್ ಏನು, ಅವ್ರ ಬಿಸ್ನೆಸ್ ಮೆನ್ ಅಥವಾ ದರ್ಶನ್ ಅವ್ರಿಗೆ ಏನಾದ್ರು ವೈಷಮ್ಯಗಳಿತ್ತ, ಈ ಎಲ್ಲಾ ಮಾಹಿತಿಗಳು ಕೂಡ ಬಹಿರಂಗ ಆಗ್ಬೇಕಿರೋಂಥದ್ದು. ಸ್ಟೇ ವಿತ್ ಮೀ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ತಗೊಳ್ತೀನಿ. ಸೊ ಕೊಲೆ ವಿಚಾರದಲ್ಲಿ ನಟ ದರ್ಶನ್ ಅವರ ಅರೆಸ್ಟ್ ಆಗಿದೆ.